ನಿಮಗೂ ಕೂಡ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬೇಕಾ? ಹಾಗಿದ್ರೆ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ. ಫೇಸನ್ನು ವೆಟ್ ವೈಪ್ಸ್ ಇಂದ ಫೇಸನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದ್ರೆ ಫೇಸ್ನಲ್ಲಿ ಇರುವಂತಹ ಡಸ್ಟ್ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ವಿತ್ ನೆಕ್ ಅನ್ನು ಕೂಡ ನಾವು ಕ್ಲೀನ್ ಮಾಡಬೇಕು. ಈ ವೆಟ್ ವೈಪ್ಸ್ ನಲ್ಲಿ ಸಾಕಷ್ಟು ಡಸ್ಟ್ ಪಾರ್ಟಿಕಲ್ಸ್ ನೀಟಾಗಿ ಕ್ಲೀನ್ ಆಗ್ತದ. ಮತ್ತು ಆಯಿಲ್ ಸ್ಕಿನ್ ಇದ್ದವರು ಕೂಡ ವೆಟ್ ವೈಪ್ಸ್ ಅನ್ನು ಯೂಸ್ ಮಾಡ್ಕೋಬಹುದು. ಡ್ರೈ ಸ್ಕಿನ್ ಇದ್ದವರು ಕೂಡ ವೆಟ್ ವೈಪ್ಸ್ ಅನ್ನು ಯೂಸ್ ಮಾಡ್ಕೋಬಹುದು. ಈಗ ನೀಟಾಗಿ ನನ್ನ ಫೇಸ್ ಕ್ಲೀನ್ ಮಾಡ್ಕೊಂಡು ಈಗ ನೆಕ್ಸ್ಟ್ ನಾನು ಸಿರಮ್ ಹಚ್ತೀನಿ. ಸಿಟಿಎಂ ಅಂತೂ ಕಂಪಲ್ಸರಿ ಎಲ್ಲ ಮೇಕಪ್ದಲ್ಲಿ ಮಾಡಲೇಬೇಕು ಗೈಸ್. ಕ್ಲೆನ್ಸಿಂಗ್, ಟೋನಿಂಗ್, ಮಾಯಶ್ಚರೈಸರ್. ಈಗ ನಂದ ಕ್ಲೆನ್ಸಿಂಗ್ ಆಯಿತು. ನೆಕ್ಸ್ಟ್ ನಾನು ಮಾಯಶ್ಚರೈಸರನ್ನು ಯೂಸ್ ಮಾಡ್ತೀನಿ. ಮಾಯಶ್ಚರೈಸರ್ ಅನ್ನು ನಾನು ಕ್ರೀಮ್ ಬೇಸಲ್ಲಿ ಇರುವಂತಹ ಪೋಂಡ್ಸ್ ಲೈಟ್ ಮಾಯಶ್ಚರೈಸರ್ ಕ್ರೀಮ್ ಅನ್ನು ಯೂಸ್ ಮಾಡಕತ್ತೇನು. ಯಾಕಂದ್ರೆ ಇದು ನಂಗೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ಮಾಯಶ್ಚರೈಸರ್ ನಂಗೆ ಸೂಟ್ ಆಗ್ತದ. ಗೈಸ್, ಟೋನರ್ ಕ್ಲಿಪ್ಪಿಂಗ್ ಇಸ್ ಮಿಸ್ ಆಗ್ಯದ. ನಾನು ವೆಟ್ ವೈಪ್ಸ್ ಆದ ನಂತರ ಟೋನರ್ ಯೂಸ್ ಮಾಡೀನು. ಅದರ ಮಾಯಶ್ಚರೈಸರನ್ನು ಯೂಸ್ ಮಾಡೀನಿ. ಟೋನರ್ ಯಾವ್ದು ಯೂಸ್ ಮಾಡೇನಿ ಅಂದ್ರೆ ರಿಕೋರ್ಡ್ದವ್ರದ್ದು ಟೋನರನ್ನು ಯೂಸ್ ಮಾಡ್ಕೊಂಡೇನಿ. ಈಗ ಸ್ಕಿನ್ ಅಂದ ನೀಟಾಗಿ ಪ್ರೆಪ್ ಆಯಿತು. ಸ್ಕಿನ್ ಕರೆಕ್ಟನ್ನು ಮಾಡೋದು ನಾವು. ಸ್ಕಿನ್ ಕರೆಕ್ಟ್ ಯಾವ ರೀತಿ ಅಂದರೆ ಈಗಾಗಲೇ ನಿಮಗೆ ಗೊತ್ತೈತಿ. ಸ್ಕಿನ್ನನ್ನು ನಾವು ಸ್ಕಿನ್ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನು ಹೈಡ್ ಮಾಡುವುದನ್ನು ಸ್ಕಿನ್ ಕರೆಕ್ಟರ್ ಅಂತ ಹೇಳಿ. ಫೇಸ್ನಲ್ಲಿ ಇರುವಂತಹ ಪ್ರಾಬ್ಲಮ್ಸ್ಗಳನ್ನು ಹೈಡ್ ಮಾಡುವುದೇ ಕಲರ್ ಕರೆಕ್ಟರ್. ಕಲರ್ ಕರೆಕ್ಟರ್ನ 2 ಟೈಪ್ಸ್ ಆಗಿ ನಾವು ಹೈಡ್ ಮಾಡ್ಬೋದು. ಒಂದು ರೆಡ್ ಗ್ರೀನ್ ಕಲರ್ ಕನ್ಸೀಲರ್, ರೆಡ್ ಕಲರ್ ಕನ್ಸೀಲರ್, ಯೆಲ್ಲೋ ಕಲರ್ ಕನ್ಸೀಲರ್. ಈ ಥರ ನಾವು ಕಲರ್ ಕರೆಕ್ಟರ್ಗಳನ್ನ ಇಂತಹ ಕನ್ಸೀಲರ್ ಮೂಲಕನೂ ನಾವು ಹೈಡ್ ಮಾಡ್ಕೋಬಹುದು. ಇನ್ನೊಂದು ರೀತಿಯಾಗಿ ಜಾಸ್ತಿಯಾಗಿ ಏನಾದರೂ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಲೈಟ್ ಆಗಿದೆ ಅಂದರೆ ಲೈಟ್ ಶೇಡ್ ಇರುವಂತಹ ಕನ್ಸೀಲರ್ಗಳನ್ನು ಯೂಸ್ ಮಾಡಿ ಫೇಸ್ನಲ್ಲಿ ಇರುವಂತಹ ಪ್ರಾಬ್ಲಮ್ಗಳನ್ನು ಹೈಡ್ ಮಾಡ್ಕೋಬಹುದು. ಈಗ ನಂದ ಇಂಟೆನ್ಸ್ ಪ್ರಾಬ್ಲಮ್ಸ್ ಏನಿಲ್ಲ, ಲೈಟ್ ಆಗಿದೆ ಅಂತ ಹೇಳಿ ನಾನು ಫಸ್ಟ್ ಕನ್ಸೀಲರ್ ಮಾಡ್ಕೋಕತ್ತೀನಿ. ಈ ಡಾರ್ಕ್ ಸರ್ಕಲ್ ಅನ್ನ ಹೈಡ್ ಮಾಡಕ್ ನಾನು ಮೇಕಪ್ ಸ್ಟುಡಿಯೋ ಅವರ ಪ್ಯಾಲೆಟ್ ಅನ್ನ ಯೂಸ್ ಮಾಡೇನು. ಇದರಲ್ಲಿರುವಂತಹ ನನ್ನ ಶೇಡ್ ಕಿತ್ತನು 2 ಶೇಡ್ ಡಾರ್ಕೆಸ್ಟ್ ಶೇಡ್ ಅನ್ನ ತಗೊಂಡು ನನ್ನ ಸ್ಕಿನ್ ಅಲ್ಲಿ ಇರುವಂತಹ ಡಾರ್ಕ್ ಸರ್ಕಲ್, ಮಂಕಿ ಮೌತ್, ಅನ್ಇವನ್ ಸ್ಕಿನ್ ಅನ್ನ ಹೈಡ್ ಮಾಡ್ಕೋಕತ್ತೇನು. ಶೇಡ್ ಕಿತ್ತನು ಡಾರ್ಕೆಸ್ಟ್ ಶೇಡ್ ಅದ ಅಂತ ಹೆಂಗ್ ಚೆಕ್ ಮಾಡ್ಕೋದಂತಂದ್ರ ಈ ತರ ಸ್ವಲ್ಪ ನಾವು ಅಪ್ಲೈ ಮಾಡಿ ನೋಡ್ಕೋಬಹುದು. ಇದು ನೀಟಾಗಿ ಬ್ಲೆಂಡ್ ಆಯಿತು, ಡಾರ್ಕ್ ಅದ. ಈಗ ಇದರಿಂದ ನಾವು ನಮ್ಮ ಪ್ರಾಬ್ಲಮನ್ನು ಕಲರನ್ನು ಕರೆಕ್ಟ್ ಮಾಡ್ಕೊಂಡು ಎಷ್ಟು ನೀಟಾಗಿ ಹೈಡ್ ಆಗತ್ತದ ನೀವೇ ನೋಡ್ಬೋದು. ಇಲ್ಲಿ ಜಾಸ್ತಿಯಾಗಿ ಪ್ರಾಬ್ಲಮ್ಸ್ ಇತ್ತು, ಜಾಸ್ತಿಯಾಗಿ ಡಾರ್ಕ್ ಸರ್ಕಲ್ಸ್, ಅನ್ಇವನ್ ಸ್ಕಿನ್ ಇತ್ತಂದ್ರೆ ನಾವು ಜಸ್ಟ್ ಕನ್ಸೀಲರ್ ಅಲ್ಲೇ ಕ್ಲೀನ್ ಆಗಿ ಹೈಡ್ ಆಗೋದಿಲ್ಲ. ನಾವು ಆಗ ಮಸ್ಟ್ ಅಂಡ್ ಶುಡ್ ಆಗಿ ಈ ತರ ಪ್ಯಾಲೆಟ್ಗಳನ್ನು, ಈ ತರ ಶೇಡ್ಗಳನ್ನ ಯೂಸ್ ಮಾಡಿ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಗಳನ್ನ ಹೈಡ್ ಮಾಡ್ಕೋಬಹುದು. ಈಗ ನಂದು ಇಷ್ಟೊಂದು ಪ್ರಾಬ್ಲಮ್ ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕೆ ಲೈಟ್ ಕಲರ್ ಕನ್ಸೀಲರ್ ಶೇಡ್ಗಳನ್ನ ತಗೊಂಡು ಈ ಪ್ರಾಬ್ಲಮ್ಗಳನ್ನ ಹೈಡ್ ಮಾಡ್ಕೋತೀನಿ ನಾನು. ನಂಗೆ ಫಿಂಗರ್ಲಿನ ಜಾಸ್ತಿ ಕಂಫರ್ಟೇಬಲ್ ಆಗ್ತದೆ, ನೀಟಾಗಿ ಪ್ರಾಡಕ್ಟ್ ಸ್ಕಿನ್ನಲ್ಲಿ ಮರ್ಜ್ ಆಗ್ತದೆ. ಅದಕ್ಕೆ ನಾನು ಫಿಂಗರ್ಲಿನ ಅಪ್ಲೈ ಮಾಡ್ತೀನಿ. ನೀವು ಬೇಕಿದ್ರೆ ಬ್ರಷಲ್ಲಿ ಕೂಡ ಅಪ್ಲೈ ಮಾಡ್ಕೋಬಹುದು. ಈ ಥರ ಮಾಡುವಂಗಿಲ್ಲ, ಜಸ್ಟ್ ಟ್ಯಾಪ್ ಈ ಪ್ರಾಡಕ್ಟ್ ಅನ್ನ
ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗ್ತದೆ. ಅಂದರೆ ನೀಟಾಗಿ ಇಲ್ಲಿ ಸ್ಕಿನ್ನಲ್ಲಿ ಒಂದು ಸ್ಮೂತಿ ಸ್ಟ್ರಕ್ಚರ್ ಬರ್ತೈತಿ ಈ ಥರ ಅಪ್ಲೈ ಮಾಡೋದ್ರಿಂದ. ಅದೇನು ಗ್ರೀನ್ ಇದ ಹಂಚಿ ಬಿಟ್ಟತಾರ ನಮ್ಮ ಕಡೆ, ಇದನ್ನ ಯಾವ ರೀತಿ ಹೈಡ್ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಫಸ್ಟ್ ನಾನು ಈ ರೆಡ್ ಕಲರ್ ಕನ್ಸೀಲರ್ ತಗೊಂಡೇನು, ಆಮೇಲೆ ಪ್ರಾಡಕ್ಟನ್ನು ಡಿಪಾಸಿಟ್ ಮಾಡೋದು. ಇದನ್ನ ಮಾಡುವಂಗಿಲ್ಲ, ಅದನ್ನು ತಿಕ್ಕಿದಂಗೆ ಮಾಡುವಂಗಿಲ್ಲ, ಡಿಪಾಸಿಟ್ ಮಾಡೋದು. ಅದ್ರ ಮೇಲೆ ಒಂದು ಲೈಟ್ ಡಾರ್ಕ್ ಶೇಡ್ ಕನ್ಸೀಲರ್ ತಗೊಂಡು ಅದ್ರ ಮೇಲೆ ನಾನು ಡಾರ್ಕ್ ಶೇಡ್ ಕನ್ಸೀಲರ್ದಿಂದ ಅದನ್ನ ಹೈಡ್ ಮಾಡಿದೆ, ಆರೆಂಜ್ ಕಲರ್ ಕರೆಕ್ಟರ್ ಅನ್ನು. ಈಗ ಇದನ್ನ ನೀಟಾಗಿ ನಾವು ಬ್ರಷ್ನಿಂದ ಬ್ಲೆಂಡ್ ಮಾಡ್ಕೊಂಡು, ಅಂದ್ರೆ ಇವನ್ ಆಗಿ ಪ್ರಾಡಕ್ಟ್ ಫೇಸ್ ನಲ್ಲಿ ಬ್ಲೆಂಡ್ ಆಗ್ತದ. ಈಗ ನಾವ್ ಏನ್ ಮಾಡೋದು ಅಂದ್ರೆ ನಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತಹ ಫೌಂಡೇಶನ್ ಅನ್ನ ತಗೊಂಡು ಈಗ ಅಪ್ಲೈ ಮಾಡೋದು. ಈಗ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಎಲ್ಲ ಸ್ಕಿನ್ ಶೇಡಿಗೆ ಸೂಟ್ ಆಗುವಂತಹ ಸುಪ್ರಾ ಪ್ಯಾಲೆಟ್ ನಲ್ಲಿ ಇರುವಂತಹ FS36 ನಂಬರ್ ಫೌಂಡೇಶನ್ ಅನ್ನ ಹಾಕಕತ್ತೀನಿ. ಇದನ್ನ ನೀಟಾಗಿ ಬ್ಲೆಂಡ್ ಮಾಡೋಣ. ಬ್ಲೆಂಡಿಂಗ್ ಮೆಥಡ್ ನೀಟಾಗಿರಬೇಕು, ಪ್ಯಾಚಿ ಆಗಿರಬಾರ್ದು. ನೀಟಾಗಿ ಪ್ರಾಡಕ್ಟ್ ಅನ್ನ ನಾವು ಬ್ಲೆಂಡ್ ಮಾಡ್ಕೋಬೇಕು. ಈಗ ಈ ಬ್ರಷ್ ಇಂದ ನೀಟಾಗಿ ಫೌಂಡೇಶನ್ ಅನ್ನ ಬ್ಲೆಂಡ್ ಮಾಡಿದ್ವಿ. ಈಗ ನೆಕ್ಸ್ಟ್ ನಾವು ಬ್ಯೂಟಿ ಬ್ಲೆಂಡರ್ ಫೌಂಡೇಶನ್ ಅನ್ನ ನೀಟಾಗಿ ಬ್ಲೆಂಡ್ ಮಾಡೋದು. ಬ್ಲೆಂಡ್ ಗೈಸ್. ಬ್ಲೆಂಡಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೇಕಪ್. ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಸ್ಕಿನ್ ಅಲ್ಲಿ ಒಂದು ಗ್ಲೋ ಬರ್ತೈತಿ. ಇದನ್ನ ನೀವ ನೋಡಬಹುದು, ಸ್ಕಿನ್ ಅನ್ನು ಇವನ್ ಆಗಿ ಕಾಣಕತ್ತೈತಿ. ನೀಟಾಗಿ ಬ್ಯೂಟಿ ಬ್ಲೆಂಡರ್ ಫೌಂಡೇಶನ್ ನಮ್ಮದ ಬ್ಲೆಂಡ್ ಆಗಿದೆ. ಇದು ನಾವು ಪೌಡರ್ ಇಂದ ಲಾಕ್ ಮಾಡೋಣ. ಈ ಪೌಡರ್ ಇಂದ ಲಾಕ್ ಮಾಡೋಕ್ಕಿಂತ ಮುಂಚೆ ಈ ಫೇಸ್ ಅನ್ನ ನಾವು ಕನ್ಸೀಲ್ ಮಾಡ್ಕೊಂಡು ಒಂದು ಶೇಡ್ ಲೈಟ್ ಶೇಡ್ ಅನ್ನು ತಗೊಂಡು ಈಗ ಕನ್ಸೀಲ್ ಮಾಡ್ಲಿಕ್ಕತ್ತೇನು. ಈ ಪಾರ್ಟು ಮೌತ್ ಸರೌಂಡಿಂಗ್, ನೋಸ್ ಮೇಲೆ, ಫೋರೆಡ್ ಮೇಲೆ ನಾವು ಇಲ್ಲಿ ಪಾರ್ಟ್ಗಳನ್ನು ಹೈಲೈಟ್ ಮಾಡ್ಕೊಂಡು ಗೈಸ್, ಕನ್ಸೀಲರ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಶೇಡನ್ನು ನೀಟಾಗಿ ಸ್ಕಿನ್ ಟೋನ್, ಅಂಡರ್ ಟೋನ್ ಮತ್ತು ಸ್ಕಿನ್ ಟೈಪ್ ಇದನ್ನ ಲಕ್ಷ್ಯದಾಗ ಇಟ್ಕೊಂಡಾಗ ನಾವು ಕನ್ಸೀಲರನ್ನು ಚೂಸ್ ಮಾಡಬೇಕು. ಇವೇನದಲ್ಲ ಸ್ಕಿನ್ ಅನಲೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅದ ಗೈಸ್. ಸ್ಕಿನ್ನನ್ನು ಯಾವ ರೀತಿ ಅನಲೈಸ್ ಮಾಡೋದು ಅಂತೇಳಿ ಪ್ರೀವಿಯಸ್ ಕ್ಲಾಸ್ನಾಗ ನನ್ನ ಡೀಟೇಲ್ ಆಗಿ ಹೇಳಿದೇನು. ಒಂದ್ಸರಿ ನೀವು ನೋಡಿಲ್ಲ ಅಂದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಈಗ ಬ್ಯೂಟಿ ಬ್ಲೆಂಡರ್ ಈಗಾಗಲೇ ನಾವು ಫೌಂಡೇಶನ್ ಅನ್ನ ಬ್ಲೆಂಡ್ ಮಾಡಿದಿಲ್ಲ, ಆ ಪಾರ್ಟ್ ಅನ್ನ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಂಡು ಇನ್ನೊಂದು ಕಡೆ ಕನ್ಸೀಲರ್ ಅನ್ನ ಬ್ಲೆಂಡ್ ಮಾಡ್ಕೋಬೇಕು. ಅಂದ್ರೆ ಎಲ್ಲ ಮಿಕ್ಸ್ ಆಗಬಾರ್ದು ಅಷ್ಟೇ.
ಗೈಸ್, ಕನ್ಸಿಲರ್ ಅನ್ನ ಯಾವ್ಯಾವ ಜಾಗದಲ್ಲಿ ಮಾಡ್ಬೇಕಂತ ಹೇಳಿ ನಿಮಗೆ ಗೊತ್ತಾಯ್ತಲ್ಲ. ಫೋರ್ಹೆಡ್, ನೋಸು, ಮೌತ್ ಏರಿಯಾ ಮತ್ತೆ ಕಣ್ಣಿನ ಕೆಳಭಾಗದಲ್ಲಿ ಈ ಪಾರ್ಟ್ ಅನ್ನ ನಾವು ಕನ್ಸಿಲರ್ ಮಾಡ್ಕೋಬೇಕು. ಇದರಿಂದ ಏನಾಗ್ತೈತೆ ಅಂದ್ರೆ ಈ ಪಾರ್ಟ್ ನಮ್ಮದೆಲ್ಲ ಹೈಲೈಟ್ ಆಗ್ತದ. ಇದರಿಂದ ಮೇಕಪ್ ದಲ್ಲಿ ನಮ್ಮ ಫೇಸ್ ಫೀಚರ್ಸ್ ನೀಟಾಗಿ ಶಾರ್ಪ್ ಆಗಿ ಎದ್ದು ಕಾಣ್ತಾವ. ಈ ಕನ್ಸಿಲರ್ ಅನ್ನ ಯಾವಾಗ ಬಳಸ್ಬೇಕಂತಂದ್ರ ಫೌಂಡೇಶನ್ ಆದ ನಂತರ ಈ ಕನ್ಸಿಲರ್ ಅನ್ನ ಅಪ್ಲೈ ಮಾಡ್ಕೋಬೇಕು. ಅಗತ್ಯವಿರುವಂತಹ ಜಾಗದಾಗ ಅಷ್ಟನ್ನ ಈ ಕನ್ಸಿಲರ್ ಅನ್ನ ಯೂಸ್ ಮಾಡಬೇಕು. ಅಗತ್ಯವಿರುವಂತಂದ್ರ ಫೋರ್ಹೆಡ್, ನೋಸು, ಕಣ್ಣಿನ ಕೆಳಭಾಗ, ಮೌತ್ ಅರೌಂಡು ಇಲ್ಲಿ ಮಾತ್ರ ಕನ್ಸಿಲರ್ ಅನ್ನ ಯೂಸ್ ಮಾಡಿದ್ರೆ ಸಾಕು. ಫುಲ್ ಫೇಸಿಂಗ್ ಮಾಡುವಂತಹ ಅಗತ್ಯ ಏನಿಲ್ಲ. ಈ ಕನ್ಸಿಲರ್ ಅನ್ನ ಬ್ರಷ್ ಅಥವಾ ಕ್ಲೀನ್ ಆದಂತಹ ಸ್ಪಾಂಜ್ ಮೂಲಕ ಬ್ಲೆಂಡ್ ಮಾಡಬೇಕು. ಇಲ್ಲಂದ್ರ ನೀಟಾಗಿ ಬ್ಲೆಂಡ್ ಆಗುದಿಲ್ಲ, ಕೇಕಿ ಪ್ಯಾಚಸ್ಗಳ ಕಾಣ್ಲಿಕ್ಕತ್ತಾವ. ಈ ರೀತಿಯಾಗಿ ಕನ್ಸಿಲರ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ ಗೈಸ್. ಸರಿಯಾದ ಕನ್ಸಿಲರ್ದ ಆಯ್ಕೆ ಮತ್ತು ಸರಿಯಾದ ಅಪ್ಲಿಕೇಟರ್ದ ಆಯ್ಕೆ ಇವೆರಡೂ ಕೂಡ ನಿಮ್ಮ ಮೇಕಪ್ಗೆ ನ್ಯಾಚುರಲ್ ಮತ್ತು ಫ್ಯಾಬ್ಯುಲಸ್ ಫಿನಿಶ್ ನೀಡುತ್ತದೆ. ಕನ್ಸಿಲರ್ ಅನ್ನ ಯಾವ ರೀತಿಯಾಗಿ ಚೂಸ್ ಮಾಡ್ಕೋಬೇಕು, ಅದನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೇಕಂತ ಹೇಳಿ ನಿಮ್ಗೆ ಗೊತ್ತಾಯ್ತಲ್ಲ. ನೆಕ್ಸ್ಟ್ ನಾವು ಕಾಂಟೂರ್ ಅನ್ನ ಮಾಡೋಣ. ಕಾಂಟೂರ್ ಅನ್ನ ಅಪ್ಲೈ ಮಾಡಕ ನಾ ಈ ಬ್ರಷ್ ಅನ್ನ ತಗೊಂಡಿನು. ಈ ಕಾಂಟೂರ್ ಅನ್ನ ಯಾಕೆ ಮಾಡ್ಬೇಕಂತಂದ್ರ ಫೇಸ್ ದ ಕೆಲವು ಭಾಗಗಳಿಗೆ ಶಾಡೋಗಳನ್ನ ನೀಡುವುದರ ಮೂಲಕ ಫೇಸ್ ಅನ್ನ ಹೆಚ್ಚು ಬ್ಯಾಲೆನ್ಸ್ಡ್ ಮತ್ತು ಡಿಫೈನ್ ಆಗಿ ತೋರ್ಸಾಕ ಸಾಧ್ಯ ಆಗ್ತೈತಿ. ಅದಕ್ಕೆ ನಾವು ಕಾಂಟೂರ್ ಅನ್ನ ಯೂಸ್ ಮಾಡ್ತೀವಿ. ಫೋಟೋ ಮತ್ತು ವಿಡಿಯೋಗಳಲ್ಲಿ ಹೆಚ್ಚು ಶಾರ್ಪ್ ಆಗಿ ಮತ್ತು ಪ್ರೊಫೆಷನಲ್ ಆಗಿ ಫೇಸ್ ಅನ್ನ ತೋರಿಸಲು ಕಾಂಟೂರ್ ಗಳನ್ನ ನಾವು ಉಪಯೋಗಿಸ್ಕೋತು. ಕಾಂಟೂರ್ ಅನ್ನ ಎಲ್ಲೆಲ್ಲಿ ಮಾಡ್ಬೇಕಂತಂದ್ರ ಅವ್ರವ್ರ ಸ್ಕಿನ್ ಗಳ ಸೇಪ್ ಗಳಿಗೆ ಅನುಸಾರವಾಗಿ ಯಾರ್ದು ರೌಂಡ್ ಸೇಪ್ ಅದ ಅವ್ರಿಗೆ ಕಾಂಟೂರ್ ಗಳ ಪ್ಲೇಸ್ ಬೇರೆ ಕಡೆ ಆಗ್ತೈತಿ. ಯಾರ್ದು ಓವಲ್ ಸೇಪ್ ಅದಲ್ಲ ಅವ್ರದ ಕಾಂಟೂರ್ ಗಳ ಸ್ಪೇಸ್ ಬೇರೆ ಕಡೆ ಆಗ್ತೈತಿ. ಹಂಗ ಹಾರ್ಟ್ ಸೇಪು, ಸ್ಕ್ವೇರ್ ಸೇಪು, ರೌಂಡ್ ಸೇಪು ಇವೆಲ್ಲ ಫೇಸ್ ಸೇಪ್ಗಳ ಅನುಸಾರವಾಗಿ ನಾವು ಕಾಂಟೂರ್ ಗಳನ್ನ ಮಾಡಬೇಕಾಗ್ತೈತಿ ಗೈಸ್. ಇವುಗಳ ಡೀಟೇಲ್ ಆಗಿ ನಿಮ್ಗೆ ನಾಲೆಜ್ ಬೇಕಂತಂದ್ರ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸಪ್ರೇಟ್ ಆಗಿ ನಾವು ವಿಡಿಯೋ ಮಾಡಿ ಹಾಕ್ತೇನೆ ಯಾವ್ಯಾವ ಫೇಸ್ ಶೇಪ್ ಗಳಿಗೆ ಯಾವ್ಯಾವ ರೀತಿ ಕಾಂಟೂರ್ ಗಳನ್ನ ಮಾಡ್ಬೇಕಂತ ಹೇಳಿ. ನನ್ನ ಫೇಸ್ ನನ್ನ ಸ್ಕಿನ್ ಟೋನ್ ಕಿಂತನೂ 1 or 2 ಶೇಡ್ ಡಾರ್ಕ್ ಶೇಡ್ ತಗೊಂಡು ನಾನು ಕಾಂಟೂರ್ ಅನ್ನ ಮಾಡ್ಕೋತೇನೆ. ಈ ರೀತಿಯಾಗಿ ಕಾಂಟೂರ್ ಅನ್ನ ಇದೇ ನಮ್ ಎಲುಬದಲ್ಲ, ಈ ಎಲುಬದ ಕೆಳಭಾಗದಲ್ಲಿ ಅದ ಕತ್ತಿನ ಕೆಳಭಾಗದಲ್ಲಿ ನಾವು ಕಾಂಟೂರ್ ಅನ್ನ ಮಾಡ್ಬೇಕಾಗ್ತದ. ಈ ರೀತಿ ಮತ್ತು ಇಲ್ಲಿ ಫೋರ್ಹೆಡ್ ಬ್ರಾಡ್ ಇರುವುದರಿಂದ ಇಲ್ಲೂ ಕೂಡ ನಾನು ಫೇಸ್ ಅನ್ನ ಕಟ್ ಮಾಡ್ತೇನೆ. ಇಲ್ಲೂ ಕೂಡ ಕಾಂಟೂರ್ ಅನ್ನ ಮಾಡಬೇಕಾಗ್ತದೆ. ನಂದು ಸ್ವಲ್ಪ ಸ್ಕ್ವೇರ್ ಫೇಸ್ ಇರುವುದರಿಂದ ಈ ಜಾ ಲೈನ್ ಅಲ್ಲೂ ಕೂಡ ನಾನು ಕಾಂಟೂರ್ ಅನ್ನ ಮಾಡ್ತೇನೆ. ಇದರಿಂದ ಏನಕ್ಕಂದ್ರೆ ಫೇಸ್ ಫೀಚರ್ಸ್ ಶಾರ್ಪ್ ಆಗಿ ತೋರಿಸಬಹುದು ನಾವು. ತೋರಿಸ್ಬೇಕು. ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬ್ಲೆಂಡಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಇಲ್ಲಾಂದ್ರೆ ಶಾರ್ಪ್ ಲೈನ್ ಕಾಣ್ತಾವು. ಈ ತರ ಶಾಡೋ ಗತಿ ಕಾಣ್ಬೇಕದ. ಈ ಕಾಂಟೂರ್ ಮಾಡೋದ್ನಾಗ ಇನ್ನೊಂದು ನಾವು ಕೆಲವೊಂದು ವಿಷಯಗಳನ್ನ ನೆನಪಿನಾಗ ಇಟ್ಕೋಬೇಕು. ತುಂಬಾ ಡಾರ್ಕ್ ಶೇಡ್ ಅನ್ನ ಚೂಸ್ ಮಾಡಬಾರ್ದು. ಸ್ಕಿನ್ ಶೇಡ್ ಕಿಂತನೂ 2 ಶೇಡ್ ಡಾರ್ಕೆಸ್ಟ್ ಶೇಡ್ ಅನ್ನು ತಗೊಂಡ್ರೆ ಸಾಕು. ಮತ್ತೆ ಕಾಂಟೂರ್ ಮಾಡಿಕ ಹೆಚ್ಚು ಪ್ರಾಡಕ್ಟ್ ಕ್ವಾಂಟಿಟಿಯನ್ನ ತಗೋಬಾರ್ದು. ಜಸ್ಟ್ ಎಷ್ಟು ಬೇಕಲ್ಲ ಅಷ್ಟೇ ತಗೋಬೇಕು. ನೀಟಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡಿಂಗ್ ನಲ್ಲಿ ಶಾರ್ಪ್ನೆಸ್ ಕಾಣಬಾರ್ದು. ನೀಟಾಗಿ ಅಪ್ಪರ್ ಮೋಷನದಲ್ಲಿ ಬ್ಲೆಂಡ್ ಮಾಡಬೇಕು.
ಮುಖದ ಆಕಾರಕ್ಕೆ ತಕ್ಕಂತೆ ಕಾಂಟೂರ್ಗಳನ್ನ ಮಾಡಿದ್ರೆ ಮಾತ್ರ ಫೇಸ್ ಫೀಚರ್ಸ್ ಎಲ್ಲ ನೀಟಾಗಿ ಶಾರ್ಪ್ ಆಗಿ ಕಾಣ್ತಾವು. ಸೆಟ್ಟಿಂಗ್ ಪೌಡರ್ದಿಂದ ಫೌಂಡೇಶನ್ ಅನ್ನ ಸೆಟ್ ಮಾಡ್ಕೊ. ಫ್ಲಫಿ ಬ್ರಷ್ಲಿಂದ ನಂಗೆ ಪೌಡರ್ ಸೆಟ್ಟಿಂಗ್ ಬಹಳ ಈಸಿ ಮೆಥಡ್ ಅನ್ಸ್ತತಿ. ಈಗ ನನ್ನ ಪೌಡರ್ ತಗೊಂಡು ಅದನ್ನ ಡಸ್ಟ್ ಆಫ್ ಮಾಡ್ಕೊಂಡು ನೀಟಾಗಿ ಫೌಂಡೇಶನ್ ಅನ್ನ ಸೆಟ್ ಮಾಡ್ಕೊಂಡು ಪೌಡರ್ ಸೆಟ್ಟಿಂಗ್ ದಿಂದ ಫೇಸ್ ನಲ್ಲಿ ಒಂದು ಮ್ಯಾಟಿಫೈ ಫಿನಿಶ್ ಬರ್ತದ. ಜಸ್ಟ್ ನಾನು ಸ್ವಲ್ಪ ಮೇಕಪ್ ಲೈಟ್ ಆಗಿ ಐ ಮೇಕಪ್ ಮತ್ತು ಐಬ್ರೋ ಡಿಫೈನ್ ಮಾಡ್ಕೊಂಡು ಬ್ಲಷ್ಗೆ ಸ್ವಲ್ಪ ಪ್ಯಾಲೆಟ್ ಇಲ್ಲಿರುವಂತಹ ಸ್ವಲ್ಪ ಪ್ರಾಡಕ್ಟ್ ತಗೊಂಡು ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನು ನಾನು ಇಲ್ಲಿ ಡಸ್ಟ್ ಆಫ್ ಮಾಡ್ಕೊಳ್ತೀನಿ. ಸ್ಮೈಲ್ ಮಾಡಿ ಇದೇನು ಎತ್ತರದ ಭಾಗ ಅದಲ್ಲ, ಇಲ್ಲಿಂದ ಕಿವಿ ಮಠ ಬ್ಲಷ್ ಅನ್ನ ಮಾಡಬೇಕು. ನಾವು ಕಾಂಟೂರ್ ಎಲ್ಲಿ ಮಾಡಿದ್ವಿ, ಇದೇನು ಹೈಟ್ ಅದಲ್ಲ, ಬೋನ್ ಅದಲ್ಲ, ಬೋನ್ ಕೆಳಗೆ ಮಾಡಿದ್ದು. ಈಗ ಕಾಂಟೂರನ್ನ ಬೋನ್ ಕೆಳಗೆ ಮಾಡಿದ್ದು, ಬ್ಲಷ್ನ ಈ ಬೋನ್ ಮೇಲೆನ ಕಿವಿ ಮಠ ಮಾಡ್ಬೇಕು. ಈ ತರ ಶಾಡೋ ಕ್ರಿಯೇಟ್ ಆಗಿದ್ರೆ ಸಾಕು ಗೈಸ್. ಇಲ್ಲಿ ನಮಗೆ ಶಾರ್ಪ್ ಲೈನ್ ಕಾಣಬಾರ್ದು. ಬ್ಲಷ್ ಅನ್ನು ಕೂಡ ಫೇಸ್ ಶೇಪ್ಗೆ ಅನುಸಾರವಾಗಿ ನಾವು ಶಾಡೋ ಅನ್ನು ಕ್ರಿಯೇಟ್ ಮಾಡಬೇಕಾಗ್ತತಿ. ರೌಂಡ್ ಫೇಸಿಗೆ ಈ ಭಾಗದಲ್ಲಿ ನಾವು ಬ್ಲಷ್ ಅನ್ನು ಅಪ್ಲೈ ಮಾಡಬೇಕು. ಅಪಲ್ ಆಫ್ ದ ಚಿಕ್ ಇದು ಹೈಟ್ ಅದಲ್ಲ, ಈ ಭಾಗದಲ್ಲಿ ನಾವು ರೌಂಡ್ ಶೇಪಿಗೆ ಬ್ಲಷ್ ಅನ್ನ ಕೊಡ್ಬೇಕಾಗತ್ತೆ. ಈ ಪಾರ್ಟಿಗೆ ಓವಲ್ ಫೇಸ್ ಇದ್ದವ್ರಿಗೆ, ಓವಲ್ ಫೇಸ್ ಅಂದ್ರೆ ಈ ತರ ರೌಂಡ್ ಫೇಸ್ ಇದ್ದವರಿಗೆ, ಇವರಿಗೆ ಇಲ್ಲಿಂದ ಕೆನ್ನೆಯ ಮಧ್ಯಭಾಗದಿಂದ ಕಿವಿ ಮಠ ಬ್ಲಷ್ ಅನ್ನ ಕೊಡಬೇಕಾಗ್ತತಿ. ಸ್ಕ್ವೇರ್ ಶೇಪ್ ಇದ್ದವರಿಗೆ ಈ ಕೆನ್ನೆಯ ಮಧ್ಯಭಾಗದಿಂದ ಕಿವಿ ಮಠ ಇವರಿಗೂ ಕೂಡ ಇಲ್ಲಿ ಬ್ಲಷ್ ಅನ್ನ ಕೊಡ್ಬೇಕಾಗ್ತೈತಿ. ಇದರಿಂದ ಫೇಸ್ ಅಲ್ಲಿ ಲಿಫ್ಟೆಡ್ ಆಗಿ ಟೈಟ್ ಆಗಿ ಇರುವಂತೆ ಕಾಣ್ತೈತಿ. ಹಾರ್ಟ್ ಶೇಪ್ ಇದ್ದವರಿಗೆ ಕೆನ್ನೆಯ ಮಧ್ಯಭಾಗದಲ್ಲಿ ಜಾಸ್ತಿ ಏನ ನಾವು ಗಮನ ಕೊಟ್ಟು ಇಲ್ಲೇನ ಬ್ಲಷ್ ಮಾಡ್ಬೇಕಾಗ್ತೈತಿ. ಈ ಪಾರ್ಟ್ ಅಲ್ಲಿ ಹಾರ್ಟ್ ಶೇಪ್ ಅಂದ್ರೆ ಈ ತರ ಬರ್ತೈತಲ್ಲ ಫೇಸ, ಒಂದ್ ಸ್ವಲ್ಪ ಈ ಭಾಗ ಜಾಸ್ತಿ, ಈ ಭಾಗ ಕಡಿಮೆ. ಅಂದ್ರೆ ಇಲ್ಲಿ ನಮ್ ಗದ್ದೆ ಏನಿದೆ ಅಲ್ಲ, ಗದ್ದೆ ತೇಕ ಹಿಂಗ್ ಶಾರ್ಪ್ ಬರ್ತೈತಿ. ಈ ಫೋರೆಡ್ ಸ್ವಲ್ಪ ಪ್ರೌಡ್ ಆಗಿರ್ತೈತಿ, ಫೋರೆಡ್ ಬಿಡ್ತಿರ್ತೈತಿ. ಇಲ್ಲಿ ಗದ್ದೆ ತೇಕ ಹಿಂಗ್ ಶಾರ್ಪ್ ಆಗಿ ಬರ್ತೈತಿ. ಅಂತ ಫೇಸ್ ದವ್ರಿಗೆ ನಾವು ಹಾರ್ಟ್ ಶೇಪ್ ಅಂತೀವಿ. ಇವರಿಗೆ ನಮ್ಮ ಕೆನ್ನೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಗಮನ ಕೊಟ್ಟು ಬ್ಲಷ್ ಅನ್ನ ಮಾಡಬೇಕಾಗ್ತೈತಿ. ಬ್ಲಷ್ ಯಾವ ರೀತಿ ಮಾಡೋದಂತ ಗೊತ್ತಾ? ಲಿಪ್ಸ್ಟಿಕ್ ಅಪ್ಲಿಕೇಶನದಲ್ಲಿ ಔಟರ್ ಕಾರ್ನರನ್ನು ನೀಟಾಗಿ ಡ್ರಾ ಮಾಡಿಕೊಂಡು ಆಮೇಲೆ ನಾವು ಮಧ್ಯದಲ್ಲಿ ಅಪ್ಲೈ ಮಾಡಿದ್ವಿ ಅಂದ್ರೆ, ಫಿಲ್ ಮಾಡಿದ್ವಿ ಅಂದ್ರೆ ನೀಟಾಗಿ ಶೇಪ್ ಬರ್ತೈತಿ ಮತ್ತು ಎಕ್ದಮ್ ಫಿನಿಶಿಂಗು ಕೂಡ ನೀಟಾಗಿ ಬರ್ತದೆ. ಲಿಪ್ಸ್ಟಿಕ್ ಶೇಡನ್ನು ಕೂಡ ಯಾವುದೋ ರೀತಿಯಾದಂಥ ಕಲರ್ ಶೇಡ್ಗಳನ್ನು ಹಾಕಿದರೆ ಸೂಟ್ ಆಗುವುದಿಲ್ಲ. ಔಟ್ಫಿಟ್ ಅನುಸಾರವಾಗಿ, ನಿಮ್ಮ ಮೇಕಪ್ ಅನುಸಾರವಾಗಿ ನಾವು ಶೇಡ್ಗಳನ್ನು ಚಾಯ್ಸ್ ಮಾಡಬೇಕಾಗ್ತೈತಿ. ಈಗ ನನ್ನ ಕಣ್ಣಿಗೆ ಅಂದರೆ ಐ ಶಾಡೋಗೆ ನಾನು ಸ್ವಲ್ಪ ಬ್ರೌನಿಷ್ ಕಲರಲ್ಲಿ ಶಾಡೋ ಕಲರನ್ನು ಕೊಟ್ಟಿದ್ನಿ. ಅದಕ್ಕೆ ನಾನು ಲಿಪ್ಸ್ಟಿಕ್ಕನ್ನು ಕೂಡ ಅದಕ್ಕೆ ಮ್ಯಾಚ್ ಮಾಡಾಕತ್ತೇನು. ಸ್ವಲ್ಪ ರೆಡಿಶಲ್ಲಿ ಇರುವಂತಹ ಬ್ರೌನ್ ಕಲರನ್ನು ನಾನು ಲಿಪ್ಸ್ಟಿಕ್ ಶೇಡಾಗಿ ಚೂಸ್ ಮಾಡ್ಕೊಂಡೇನು. ಈಗ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಮಿಡಲಲ್ಲಿ ಎಷ್ಟು ನೀಟಾಗಿ ನಾವು ಅಪ್ಲೈ ಮಾಡ್ತಿದ್ದೋ ಅಲ್ಲ, ಕಾರ್ನರನ್ನು ಕೂಡ ನಾವು ಬಿಡುವಂಗಿಲ್ಲ. ಅದನ್ನು ಕೂಡ ನೀಟಾಗಿ ಫಿನಿಶಿಂಗ್ ಕೊಡಬೇಕಾಗ್ತದೆ. ಮಾತಾಡೋದ್ನಾಗಿಲ್ಲ ಅಂತಂದ್ರೆ ಕಾರ್ನರಲ್ಲಿ ಗ್ಯಾಪ್ ಕಾಣ್ತೈತಿ. ಅದಕ್ಕೆ ನೀಟಾಗಿ ನಾವು ಲಿಪ್ಸನ್ನು ಡ್ರಾ ಮಾಡ್ಕೋಬೇಕು. ಗೈಸ್, ಈ ರೀತಿಯಾಗಿ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಬೇಕು. ಕೊನೆಯದಾಗಿ ನಾವು ಫೇಸನ್ನು ಹೈಲೈಟ್ ಮಾಡ್ಕೊಂಡು ಮೇಕಪ್ ಇಸ್ ಫಿನಿಶ್. ಕೊನೆಯದಾಗಿ ಮೇಕಪ್ ಫಿಕ್ಸರ್ದಿಂದ ಮೇಕಪ್ ಅನ್ನ ಫಿಕ್ಸ್ ಮಾಡ್ಕೊಂಡು ಬಿಗಿನರ್ಸ್ ಈಸಿಯಾಗಿ, ಕ್ವಿಕ್ ಆಗಿ, ಈಸಿಯಾಗಿ ಇಂತಹ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ
ಮತ್ತು ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.